Hello my dear student, how are you? I hope all of you safe and fine. Today I am going to deal with second language English 8th standard. In this video, let us learn about the poem A Beauty written by A. Shore. Before going to start the poem, it is very necessary and important to about the poet introduction. Okay, my dear student, we start poet introduction. Shall we start? Are you ready? Okay. Beauty, poet name A. Shore. Original name Louis Abeta. Born September 9, 1926. New Mexico, USA. Died July 21, 2014 at the age of 87. Nationality American, Azleta Pueblo. Occupation author, poet, educator. Known for author of I am a Pueblo Indian girl. Do you understand, student? Once again, repeat this poet introduction. Okay. Pen name A. Shore. Original name Louis Abeta. Born September 9, 1926. New Mexico, USA. Died July 21, 2014 at the age of 87. Nationality American, Azleta Pueblo. Occupation author, poet, educator. Known for author of I am a Pueblo Indian girl. Okay. The beauty in this poem written by author name A. Shore. Original name, she's original name, ಇವರ ನಿಜವಾದ ಹೆಸರು ಲೂಯಿಸ್ ಅಬೇಟಾ. ಬಾರ್ನ್, ಇವರು ಎಷ್ಟರಲ್ಲಿ ಜನಿಸಿದ್ದು? ಸೆಪ್ಟೆಂಬರ್ 9, 1926. September 9, 1926. New Mexico. Died July 21, 2014 at the age of 87. Okay. A. Shore. Born September 9, 1926. New Mexico, USA. ನ್ಯೂ ಮೆಕ್ಸಿಕೋ ಎಲ್ಲಿದೆ? ಅದು USA ಎಂಬ ದೇಶದಲ್ಲಿದೆ. ಡೈಡ್ ಅಂದರೆ ಅವರು ಜೀವವನ್ನು ಬಿಟ್ಟಿದ್ದು, ಅಂದರೆ ಮರಣವನ್ನು ಹೊಂದಿದ್ದು. ಡೈಡ್ ಜುಲೈ 21, 2014 ಅಟ್ ದ ಏಜ್ ಆಫ್ 87. ಅವರು ಮರಣ ಹೊಂದಿದಾಗ ಅವರಿಗೆ ಎಷ್ಟು ವಯಸ್ಸಾಗಿತ್ತು? 87. ನ್ಯಾಷನಾಲಿಟಿ, ಅವರ ರಾಷ್ಟ್ರೀಯತೆ ಅಮೇರಿಕನ್, ಐಸೋಲೆಟಾ ಪ್ಯೂಬ್ಲೋ. ಅಕ್ಯುಪೇಷನ್, ಅವರು ಏನಾಗಿದ್ರು? ಆಥರ್, ಪೊಯಟ್, ಎಜುಕೇಟರ್. ನಾನ್ ಫಾರ್ ಆಥರ್ ಆಫ್ ಐ ಆಮ್ ಎ ಪ್ಯೂಬ್ಲೋ ಇಂಡಿಯನ್ ಗರ್ಲ್. ಅವರು ಬರೆದಂಥ ಒಂದು ಕೃತಿಯ ಹೆಸರು ಐ ಆಮ್ ಎ ಪ್ಯೂಬ್ಲೋ ಇಂಡಿಯನ್ ಗರ್ಲ್. ಸೊ ದಿಸ್ ಇಸ್ ದಿ ಇಂಟ್ರೊಡಕ್ಷನ್ ಆಫ್ ದಿ poet. So before start the poem, pre-reading task is there. One of the pre-reading task. One question,
if I ask you, what is beauty? Try to describe what beauty is, or list some of the things you think are beautiful. Okay? ಇಲ್ಲೊಂದು ಪ್ರಶ್ನೆ ಇದೆ. ಪದ್ಯ ಪ್ರಾರಂಭಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ವಾಟ್ ಈಸ್ ಬ್ಯೂಟಿ? ಸುಂದರತೆ ಅಂದರೆ ಏನು? ಯು ನೋ ದ ಬ್ಯೂಟಿ. ವಾಟ್ ಈಸ್ ಬ್ಯೂಟಿ? ನೀವು ಯಾವ್ಯಾವುದರಲ್ಲಿ ಬ್ಯೂಟಿಯನ್ನು ಕಾಣ್ತೀರಾ? ಫಾರ್ ಎಕ್ಸಾಂಪಲ್, ಯು ಆರ್ ಸೀನ್ ಇನ್ ಅರೌಂಡ್ ಯುವರ್ ನೇಚರ್. ನಮ್ಮ ಸುತ್ತಲೂ ಒಂದು ಪರಿಸರ ಇದೆ, ಸುಂದರವಾದ ಪರಿಸರ. ಇದರಲ್ಲಿ ನಾವು ಎಲ್ಲದರಲ್ಲೂ ಸೌಂದರ್ಯವನ್ನು ಕಾಣ್ತೀವಲ್ಲ. ಫಾರ್ ಎಕ್ಸಾಂಪಲ್, ಈ ಒಂದು ಫ್ಲವರ್ ಇದೆ, ಹೂವು. ದಿಸ್ ಈಸ್ ಒನ್ ಆಫ್ ದಿ ಫ್ಲವರ್. ಮೈ ಡಿಯರ್ ಸ್ಟೂಡೆಂಟ್, ಯು ಸಿ, ದಿಸ್ ಈಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಫ್ಲವರ್. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಹೂವು. ಕಲರ್ ಎಷ್ಟು ಚೆನ್ನಾಗಿದೆ, ರೆಡ್ ಕಲರ್. ಈ ಹೂವು ಸುಂದರತೆಯ ಸಂಕೇತ ಅಲ್ವಾ? ನಾವು ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಹಲವಾರು ಚಿತ್ರಣವನ್ನು ನೋಡ್ತೀವಿ. ಎಲ್ಲದರಲ್ಲಿಯೂ ನಾವು ಸೌಂದರ್ಯವನ್ನು ಕಾಣ್ತೀವಿ ಅಲ್ವಾ? ಈ ಹೂವು ಕೂಡ ಅದರಲ್ಲಿ ಒಂದು. ಈ ಹೂವನ್ನು ನಾವು ಮುಡಿಲಿಕ್ಕೆ ಯೂಸ್ ಮಾಡ್ತೀವಿ, ದೇವ್ರ ಪೂಜೆಗೆ ಯೂಸ್ ಮಾಡ್ತೀವಿ, ಡೆಕೋರೇಷನಿಗೆ ಯೂಸ್ ಮಾಡ್ತೀವಿ ಅಲ್ವಾ? ಸೊ ದಿಸ್ ಈಸ್ ಒನ್ ಆಫ್ ದಿ ಸಿಂಬಲ್ ಆಫ್ ದಿ ಬ್ಯೂಟಿ. ದ ಬ್ಯೂಟಿ, ನಾವು ಬರೇ ಸೌಂದರ್ಯ ಅಂದರೆ ಹೂವಿನಲ್ಲಿ ಅಷ್ಟೇ ನೋಡಲ್ಲ, ನಾವು ನೋಡುವ ಪ್ರತಿಯೊಂದು ವಸ್ತುವಿನಲ್ಲಿಯೂ ಸೌಂದರ್ಯವನ್ನು ನೋಡ್ತೀವಿ. ಓಕೆ ಸ್ಟೂಡೆಂಟ್, ಆರ್ ಯು ಅಂಡರ್ಸ್ಟ್ಯಾಂಡ್? ಒನ್ಸ್ ಅಗೇನ್ ರಿಪೀಟ್ ದಿಸ್ ಕ್ವಶನ್ಸ್. ಓಕೆ, ವಾಟ್ ಈಸ್ ಬ್ಯೂಟಿ? ಎ ಕಾಂಬಿನೇಷನ್ ಆಫ್ ಕ್ವಾಲಿಟೀಸ್ such as shape, color or form that pleases the aesthetic senses, especially the sight. Sight means ನೋಟ. ನಾವು ನೋಡುವಂತಹ ಪ್ರತಿಯೊಂದು ನೋಟದಲ್ಲಿಯೂ ಸಹ ನಾವು ಸೌಂದರ್ಯವನ್ನು ಕಾಣ್ತೀವಿ ಅಲ್ವಾ? once again repeat, a combination of qualities such as shape, color or form that pleases the aesthetic senses, especially the sight. Second one, beauty isn't about having a pretty face. It is about having a pretty mind, a pretty heart, and most importantly, a beautiful soul. ಹೌದಲ್ಲ? ಬ್ಯೂಟಿ is not about having a pretty face. It is about having a pretty mind, a pretty heart, a most importantly, a beautiful soul. ನಾವು ಕಾಣುವಂಥ ಪ್ರತಿಯೊಂದು ವಸ್ತುವಿನಲ್ಲಿಯೂ ನಮ್ಮ ನೋಟದಲ್ಲಿ ಇರಬೇಕಾದ ಸೌಂದರ್ಯ ಅನ್ನೋದು, ನಾವು ನೋಡುವ ಪ್ರತಿಯೊಂದು ವಸ್ತುವಿನಲ್ಲಿಯೂ ಸೌಂದರ್ಯತೆಯನ್ನು ಕಾಣೋದು, ಅದು ಪ್ರತಿಯೊಂದು ವ್ಯಕ್ತಿಯ ಗುಣ ಆಗಿರ್ಬೇಕಲ್ವಾ? ಹೀಗೆ ಬ್ಯೂಟಿ, ಸೌಂದರ್ಯ ಅನ್ನೋದು ಎಲ್ಲದರಲ್ಲಿಯೂ ಸಹ ನಾವು ನೋಡ್ತೀವಿ. ನೆಕ್ಸ್ಟ್, once again read this poem loudly. You see your textbook, my dear students. Once again I am read loud reading. Beauty is seen in the sunlight, the trees, the birds, corn growing, and people working or dancing for their harvest. Beauty is heard in the night, wind sighing, rain falling, or a singer chanting anything in harvest. Beauty is in yourself, good deeds, happy thoughts that repeat themselves in your dreams, in your work, and even in your rest. Okay, my dear student, once again repeat this poem. Beauty is seen in the sunlight, the trees, the birds, corn growing, and people working or dancing for their harvest. Beauty is heard in the night, wind singing, rain falling, or a singer chanting
earnest. Beauty is in yourself. Good deeds, happy thoughts that repeat themselves in your dreams, in your work, and even in your rest. Okay, dear student, some difficult word is there. You write down some difficult words. Harvest. The time after year when the crops are gathered from farms. Sun. Take a long breath when tired. Next, honest. Serious and sincere. So these are difficult words, dear student. Harvest. First one, harvest. The time of the year when the crops are gathered from farms. Second one, sun. Take a long breath when tired. Earnest. Serious and sincere. Once again, repeat these difficult words. Harvest. The time of the year when the crops are gathered from farms. Sun. Take a long breath when tired. Earnest. Serious and sincere. Tired means, earnest means serious and sincere. Look at the blackboard. Harvest. The time of the year when the crops are gathered from farms. Next, sun. Take a long breath when tired. Earnest, serious and sincere. Third one, earnest, serious and sincere. These are the difficult words of the poem. Okay? Do you understand, my dear student? One video is there. The children's or recite is very melodiously and very beautifully. You hear? Are you ready?
here in this video. Very beautiful, you know. Okay. I give silent reading for a few minutes. You take a silent reading. Okay, my dear student, I hope all of you finish your silent reading. Okay, we recite this poem again, once again. Beauty is seen in the sunlight, the trees, the birds are. Beauty is seen in the sunlight, the good days are happy thoughts are that repeat. Them muscles are in you are dreams in you work and even in your rest. Beauties are seen in the night, in the night. Dear student, once again repeat this poem. Beauty is seen in the sunlight, the trees, the birds are. Beauty is seen in the sunlight, the trees, the birds are. Corner growing and people working on a dancing. Dates are happy, thoughts are that repeat. Them muscles are in you, dreams in you.
Beauty is seen in the sunlight. That is the birds. Okay, my dear student, we are all recite through in this video. Okay, start. We are all recite through this video. Okay, start. That is the
said this poem? Okay. Next. Beauty is seen in the sunlight. ಅಂದರೆ ಬ್ಯೂಟಿಯನ್ನು ನಾವು ಎಲ್ಲೇ ನೋಡಲಿಕ್ಕೆ ಸಾಧ್ಯ ಅಲ್ವಾ? ಎಲ್ಲ ಕಡೆ ನೋಡಲಿಕ್ಕೆ ಸಾಧ್ಯ ನಾವು ಬ್ಯೂಟಿಯನ್ನು. ಫಾರ್ ಎಕ್ಸಾಂಪಲ್ ನೇಚರ್. ಓಕೆ, ಐ ಡ್ರಾ ಒನ್ ಪಿಕ್ಚರ್, ನೇಚರ್ ಪಿಕ್ಚರ್. ಯು ಸಿ okay, you see blackboard, this is one of the nature picture. Beauty is seen in the sunlight, the trees, the birds are. ಇಲ್ಲಿ ಕವಿಗಳು ಏನು ಮಾಡಿದ್ದಾರೆ, ಮೂರು ಪ್ರಕಾರವಾಗಿ ಆ ಬ್ಯೂಟಿ ಸೌಂದರ್ಯವನ್ನ ವರ್ಣನೆಯನ್ನ ಮಾಡಿದ್ದಾರೆ. ಮೂರು ಪ್ರಕಾರವಾಗಿ ಮಾಡಿದ್ದಾರೆ. ಫಸ್ಟ್ ಒನ್, ಬ್ಯೂಟಿ ವಿಚ್ ವಿ ಕ್ಯಾನ್ ಸಿ. First one, beauty which we can see. Second, beauty which we can hear. Beauty which we can here. Beauty. Third one, internal. Okay, dear students, third one, internal beauty. The first paragraph describe about the beauty is beauty which we can see. ನಾವು ಬ್ಯೂಟಿ ಸೌಂದರ್ಯವನ್ನ ನೋಡುವುದರ ಮುಖಾಂತರ ಸವಿತೀವಿ ಅಲ್ವಾ, ಕಣ್ಣಿನಿಂದ ವಿ ಕ್ಯಾನ್ ಸಿ, ನೋಡುವುದರ ಮುಖಾಂತರ ನಾವು ಪ್ರಕೃತಿ ಸೌಂದರ್ಯವನ್ನು ಸವಿತೀವಿ. ಫಸ್ಟ್ ಒನ್, ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್. ಸನ್ಲೈಟ್ ಅಂದ್ರೆ ಸೂರ್ಯನ ಕಿರಣಗಳು. ಸನ್ಲೈಟ್ ಅಂದ್ರೆ ಸೂರ್ಯನ ಕಿರಣ, ಇವುಗಳ ಮುಖಾಂತರ ನಾವು ಸೌಂದರ್ಯವನ್ನ ವ್ಯಕ್ತಪಡಿಸ್ತೀವಿ. ನೋಡಿ, ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿ ಬೀಳುತ್ತಾ ಇದೆ ಅಂತೇಳಿ ಹೇಳ್ತೀವಲ್ವಾ, ಹಾಗೆ. ದ ಟ್ರೀಸ್, ದ ಬರ್ಡ್ಸ್. ಟ್ರೀಸ್ ಅಂದ್ರೆ ಹಚ್ಚ ಹಸಿರಾಗಿರುವಂತಹ ಮರಗಳು ಮತ್ತೆ ಸ್ವಚ್ಛಂದವಾಗಿ ಹಾರುತ್ತಿರುವಂತಹ ಪಕ್ಷಿಗಳು, ಇವುಗಳಲ್ಲಿ ನಾವು ಸೌಂದರ್ಯವನ್ನು ನೋಡ್ತೀವಿ. ವಿ ಕ್ಯಾನ್ ಸಿ ಅಂದ್ರೆ ನೋಡೋದು. ಕಾರ್ನರ್ ಗ್ರೋವಿಂಗ್ ಅಂಡ್ ಪೀಪಲ್ ವರ್ಕಿಂಗ್. ಕಾರ್ನರ್ ಗ್ರೋವಿಂಗ್, ಕಾರ್ನ್ ಅಂದ್ರೆ ಜೋಳ ಅಲ್ವಾ, ಇಲ್ಲಿ ಇದೆ ಜೋಳ. ಸೊ ಈ ಜೋಳವನ್ನು ಬೆಳೀತಾರೆ. ಯಾವಾಗ ಆ ಟೈಮ್ ಬಂದಾಗ ರೈತರು ಏನ್ ಮಾಡ್ತಾರೆ, ಜೋಳ
ಜೋಳವನ್ನು ಬೆಳೀತಾರೆ. ಆ್ಯಂಡ್ ಪೀಪಲ್ ವರ್ಕಿಂಗ್ ಅಂದರೆ ಆ ಒಂದು ರೈತರು ತಮ್ಮ ಸಮಯ ಬಂದಾಗ ಏನು ಮಾಡ್ತಾರೆ, ವ್ಯವಸಾಯವನ್ನು ಬೇಸಾಯವನ್ನು ಮಾಡ್ತಾರೆ. ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಮತ್ತೆ ನಮಗೆ ತುಂಬ ಸಂತೋಷ ಆದಾಗ ನಾವೆಲ್ಲ ಏನು ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ. ಸೊ ನೋಡುವುದರಲ್ಲಿಯೂ ಕೂಡ ಒಂದು ಸೌಂದರ್ಯವನ್ನು ನಾವು ಕಾಣ್ತೀವಿ. ನೋಡಿ, ಕಾರ್ನರ್ ಗ್ರೋವಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್. ಬರೇ ಪ್ರಕೃತಿ, ಮರಗಳು, ಪ್ರಾಣಿ ಪಕ್ಷಿಗಳು ಮತ್ತೆ ಸೂರ್ಯ ಇದರಲ್ಲಷ್ಟೇ ನಾವು ಸೌಂದರ್ಯವನ್ನು ಕಾಣಲ್ಲ. ವಿ ಕ್ಯಾನ್ ಸಿ ಕಾರ್ನರ್ ಗ್ರೋವಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್. ಏನು ನಾವು ಜೋಳ ಈಗ ಬೆಳೆಗಳನ್ನು ಬೆಳಿತೀವಿ, ಮತ್ತೆ ರೈತರೆಲ್ಲ ಕೆಲಸ ಮಾಡ್ತಾರಲ್ಲ, ಅದರಲ್ಲೂ ಕೂಡ ನಾವು ಸೌಂದರ್ಯವನ್ನು ಕಾಣಬಹುದು. ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಹಾರ್ವೆಸ್ಟ್ ಮೀನ್ಸ್, ದಿಸ್ ಇಸ್ ಒನ್ ಆಫ್ ದ ಡಿಫಿಕಲ್ಟ್ ವರ್ಡ್ಸ್, ದ ಟೈಮ್ ಆಫ್ ದ ಇಯರ್ ವೆನ್ ದ ಕ್ರಾಪ್ಸ್ ಆರ್ ಗ್ಯಾದರ್ಡ್ ಫ್ರಮ್ ಫಾರ್ಮರ್ಸ್. ನೋಡಿ, ಹಾರ್ವೆಸ್ಟ್ ಮೀನ್ಸ್ ದ ಟೈಮ್ ಆಫ್ ದ ಇಯರ್ ವೆನ್ ದ ಕ್ರಾಪ್ಸ್ ಆರ್ ಗ್ಯಾದರ್ಡ್ ಫ್ರಮ್ ದ ಫಾರ್ಮರ್ಸ್. ಅಂದರೆ ಈ ಆಯಾ ಒಂದು ಕಾಲಕ್ಕೆ ತಕ್ಕಂತೆ ರೈತರು ಬೆಳೆಗಳನ್ನು ಬೆಳೀತಾರಲ್ವಾ. ಸೊ ಆ ಒಂದು ಸಮಯದಲ್ಲಿ ಅವರು ತುಂಬ ಖುಷಿಯಿಂದ ಕೆಲಸ ಮಾಡ್ತಿರ್ತಾರೆ. ಸೊ ವಿ ಕ್ಯಾನ್ ಸಿ ದ ಬ್ಯೂಟಿ ಆಫ್ ದ ಫಾರ್ಮರ್ಸ್. ಆ ಟೈಮಲ್ಲಿ ನಾವು ಅವರಲ್ಲಿ ಸೌಂದರ್ಯವನ್ನು ಕಾಣ್ತೀವಿ. ನೆಕ್ಸ್ಟ್, ಬ್ಯೂಟಿ ಈಸ್ ಹರ್ ಆಫ್ ವಿ ಕ್ಯಾನ್. ನಾವೀಗ ಎರಡನೇ ಪಾರ್ಟಿಗೆ ಬರೋಣ. ಬ್ಯೂಟಿ ವಿಚ್ ವಿ ಕ್ಯಾನ್ ಹಿಯರ್ ಅಂದರೆ ಕೇಳೋದ್ರಲ್ಲಿ ನಾವು ಬ್ಯೂಟಿಯನ್ನು ಕಾಣ್ತೀವಿ, ಸೌಂದರ್ಯವನ್ನು ಕಾಣ್ತೀವಿ. ಹಿಯರ್ ಮೀನ್ಸ್ ಕೇಳುವುದು. ಯಾವುದು? ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್. ನಾವು ರಾತ್ರಿ ಹೊತ್ತಲ್ಲಿ ಈ ಪ್ರಕೃತಿಯ ಸೌಂದರ್ಯವನ್ನು ಸವಿತೀವಿ. ಹೇಗೆ? ರಾತ್ರಿ ಹೊತ್ತು ನಿಶ್ಶಬ್ದವಾದ ವಾತಾವರಣ ಇರುತ್ತೆ, ಆ ಟೈಮಲ್ಲಿ ನಾವು ಕೇಳ್ತೀವಿ. ಹೇಗೆ? ವಿಂಡ್ ಆ ಸಾಯಿಂಗ್, ರೈನ್ ಆ ಫಾಲಿಂಗ್. ವಿಂಡ್, WIND. ವಿಂಡ್ ಮೀನ್ಸ್ ಏನು? ಗಾಳಿ. ಗಾಳಿ ಜೋರಾಗಿ ಬೀಸ್ತಾ ಇರುತ್ತೆ. ಹಗಲಲ್ಲಿ ಅಷ್ಟು ನಮಗೆ ಗಮನ ಇರಲ್ಲ ನಮಗೆ, ಯಾಕಂದರೆ ಬೇರೆ ಶಬ್ದ ಇರೋದ್ರಿಂದ. ರಾತ್ರಿಯಲ್ಲಿ ಯಾವುದೇ ಶಬ್ದ ಇರದೇ ಇರೋದ್ರಿಂದ ವಿಂಡ್ ಆ ಸಾಯಿಂಗ್ ಅಂದರೆ ಆ ಗಾಳಿ ಜೋರಾಗಿ ಬೀಸುತ್ತಿರುವಂತಹ ಸೌಂಡ್, ಅದರಲ್ಲೂ ಸಹ ನಾವು ಏನು ಮಾಡ್ತೀವಿ? ಸೌಂದರ್ಯವನ್ನು ಕಾಣ್ತೀವಿ. ರೈನ್ ಆ ಫಾಲಿಂಗ್. ರೈನ್ ಅಂದರೆ ಏನು? ಮಳೆ. ಮಳೆ ಸುರಿದಾಗ ಆ ಒಂದು ಮಳೆಯ ಸೌಂಡು, ಮಳೆಯ ಶಬ್ದದಲ್ಲಿಯೂ ಸಹ ನಾವು ಒಳ್ಳೆಯ ಬ್ಯೂಟಿಯನ್ನು ಕಾಣ್ತೀವಿ, ಬ್ಯೂಟಿಯನ್ನು ಕೇಳಿಸ್ಕೊಳ್ತೀವಿ. ಆರ ಸಿಂಗರ, ಆರ ಸಿಂಗರ ಚಾಂಟಿಂಗ್. ಸಿಂಗರ ಚಾಂಟಿಂಗ್ ಮೀನ್ಸ್ ಮಂತ್ರ ಪಠಣವನ್ನು ಮಾಡು, ಮಂತ್ರ ಪಠಣವನ್ನು ಮಾಡೋದು. ಎನಿಥಿಂಗ್ ಆರ್ನೆಸ್ಟ್ ಅಂದರೆ ಪ್ರಾಮಾಣಿಕವಾಗಿ ಇರೋದು. ಎನಿಥಿಂಗ್ ಇನ್ ಆರ್ನೆಸ್ಟ್ ಅಂದರೆ ನಾವು ಜೀವನದಲ್ಲಿ ಸದಾ ಪ್ರಾಮಾಣಿಕತೆಯಿಂದ ಇರೋದು. ಅದರಲ್ಲಿಯೂ ಸಹ ನಾವೇನು ಮಾಡ್ತೀವಿ? ಬ್ಯೂಟಿಯನ್ನು ಕಾಣ್ತೀವಿ. ಓಕೆ ಸ್ಟೂಡೆಂಟ್, ಬ್ಯೂಟಿ ಈಸ್. ಈಗ ನೆಕ್ಸ್ಟ್ ಕಮ್ಮಿ ಥರ್ಡ್ ಪಾಯಿಂಟ್, ಇಂಟರ್ನಲ್ ಬ್ಯೂಟಿ. ಥರ್ಡ್ ಪ್ಯಾರಾ ಡಿಸ್ಕ್ರೈಬ್ ಅಬೌಟ್ ಅವರ್ ಸೆಲ್ಸ್. ನಮ್ಮ ಒಳಗೆ ಇರುವಂತಹ ಸೌಂದರ್ಯವನ್ನು ಡಿಸ್ಕ್ರೈಬ್ ಮಾಡುತ್ತೆ. ಯಾವುದು? ಇಂಟರ್ನಲ್ ಬ್ಯೂಟಿ. ಅದು ಇಂಟರ್ನಲ್ ಬ್ಯೂಟಿ ಅಂದರೆ ಏನು? ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ನಮ್ಮ ಒಳಗಡೆ ಇದೆ ಬ್ಯೂಟಿ ಅನ್ನೋದು, ಸೌಂದರ್ಯ ಅನ್ನೋದು. ಕೇವಲ ಹೊರ ಜಗತ್ತಿಗೆ ಕಾಣುವಂತಹ ಬ್ಯೂಟಿ ಮಾತ್ರ ಅಲ್ಲ, ಕಿವಿಗೆ ಕೇಳಿಸೋದು ಮಾತ್ರ ಅಲ್ಲ, ನಮ್ಮ ಒಳಗೆ ಕೂಡ ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸ್ ದಟ್ ರಿಪೀಟ್. ಗುಡ್ ಡೀಡ್ಸ್ ಅಂದರೆ ಒಳ್ಳೆಯ ಗುಣಗಳು. ಅಂಡ್ ದೆನ್ ಹ್ಯಾಪಿ ಥಾಟ್ಸ್, ಒಳ್ಳೆಯ ಆಲೋಚನೆಗಳು. ದಟ್ ರಿಪೀಟ್ ದೆಮ್ಸೆಲ್ಸ್ ಅಂದರೆ ಅವು ನಮ್ಮ ಜೀವನದಲ್ಲಿ ಸದಾ ರಿಪೀಟ್ ಆಗ್ತಾ ಇರಬೇಕು. ನಾವು ಸದಾ ಒಳ್ಳೆಯದನ್ನು ಕಲಿಬೇಕು, ಒಳ್ಳೆಯ ಆಲೋಚನೆಯನ್ನು ಮಾಡಬೇಕು, ಮತ್ತು ಒಳ್ಳೆಯದನ್ನೇ ನಾವು ಮಾಡ್ತಾ ಇರಬೇಕು. ಇನ್ ಯುವರ್ ಡ್ರೀಮ್ಸ್. ಡ್ರೀಮ್ಸ್ ಮೀನ್ಸ್ ಕನಸು. ಕನಸಿನಲ್ಲಿಯೂ ಕೂಡ ಏನಾಗುತ್ತೆ? ನಮ್ಮ ಒಳ್ಳೆಯ ಗುಣಗಳು ಇದ್ದರೆ ನಮಗೆ ಈ ಬ್ಯೂಟಿ ಅನ್ನೋದು ಕನಸಿನಲ್ಲಿಯೂ ಕೂಡ ರಿಪೀಟ್ ಆಗುತ್ತೆ. ಇನ್ ಯುವರ್ ವರ್ಕ್ ಆ್ಯಂಡ್ ಇನ್ ಯುವರ್ ರೆಸ್ಟ್. ಮತ್ತು ನಮ್ಮ ಕೆಲಸದಲ್ಲಿಯೂ ಕೂಡ, ಮತ್ತು ನಾವು ತೆಗೆದುಕೊಳ್ಳುವ ವಿಶ್ರಾಂತಿಯಲ್ಲಿಯೂ ಕೂಡ ನಾವು ಒಂದು ಉತ್ತಮ ಬ್ಯೂಟಿಯನ್ನು ನಾವು ಕಾಣಬಹುದು. ಆರ್ ಯು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್? ಓಕೆ, ನೆಕ್ಸ್ಟ್ ವಿ ಗೋ ಗ್ರಾಮರ್ ಪಾರ್ಟ್. ಓಕೆ,
this poem, the grammar part is highlight is personification, figures of speech. Grammar point is figure of speech. There are 10 figures of speech is there, types of figures of speech. First one, simile, metaphor, personification, apostrophe, metonymy, synecdoche, onomatopoeia, alliteration, assonance, tone. So these are the figures of speech: simile, metaphor, personification, apostrophe, metonymy, synecdoche, onomatopoeia, alliteration, assonance. ಸೊ ಈ ಪದ್ಯದಲ್ಲಿ ನಿಮಗೆ ಪರ್ಸಾನಿಫಿಕೇಶನ್ ಅನ್ನೋದ್ರ ಬಗ್ಗೆ ಹೈಲೈಟ್ ಮಾಡಿದ್ದಾರೆ. ನಾವು ಅದನ್ನು ನೋಡೋಣ. What is personification? Personification is giving human qualities of two objects or ideas. For example, the sunlight danced. Second one, my teddy bear hugged me. So personification, what is personification? Personification is giving human qualities to be objects or ideas. ಅಂದ್ರೆ ಪರ್ಸನಿಫಿಕೇಶನ್ ಅಂದ್ರೆ ಏನು? ನಿರ್ಜೀವ ವಸ್ತುಗಳಲ್ಲಿ ಸಜೀವ ವಸ್ತು ಇರುವ ರೀತಿಯಲ್ಲಿ ಅದು ಏನು ಮಾಡುತ್ತೆ? ವರ್ಣನೆಯನ್ನು ಮಾಡುತ್ತೆ. ಟೂ ಆಬ್ಜೆಕ್ಟ್ಸ್, ಎರಡು ವಿಷಯ ಇಟ್ಕೊಂಡು. ಫಾರ್ ಎಕ್ಸಾಂಪಲ್, ದ ಸನ್ಲೈಟ್ ಡ್ಯಾನ್ಸಿಂಗ್, ಸೂರ್ಯನ ಕಿರಣಗಳು ಏನು ಮಾಡ್ತಾ ಇದ್ದಾವೆ? ನೃತ್ಯ ಮಾಡ್ತಾ ಇದ್ದಾವೆ. ಸೊ ಇಲ್ಲಿ ಈ ಮನುಷ್ಯರಲ್ಲಿರುವಂತಹ ಗುಣವನ್ನ ಅವುಗಳಿಗೆ ಹೋಲಿಸೋದು. ಸೆಕೆಂಡ್ ಒನ್, ಮೈ ಟೆಡಿ ಬಿಯರ್ ಹಗ್ಡ್ ಮೀ, ಅಂದ್ರೆ ಇಲ್ಲಿ ಮೈ ಅನ್ನೋದು ನಾನು ಮತ್ತೆ ಟೆಡಿ ಬಿಯರ್ ಅನ್ನೋದು ಇನ್ನೊಂದು ಆಬ್ಜೆಕ್ಟ್. ಎರಡು ಆಬ್ಜೆಕ್ಟ್ ಅನ್ನ ಏನ್ ಮಾಡಿದ ಮಧ್ಯ ಏನೋ ಒಂದು ಭಾವನೆ ಇರೋ ತರ ಕಲ್ಪನೆಯನ್ನ ಮಾಡಿದ್ದಾರೆ. ಮೈ ಟೆಡಿ ಬಿಯರ್ ಹಗ್ಡ್ ಮೀ, ಅದಕ್ಕೆ ಜೀವ ಇಲ್ಲ ಟೆಡಿ ಬಿಯರ್, ಅದು ನನಗೆ ಹಗ್ ಮಾಡ್ತಪ್ಪ. ಸೊ ದಿಸ್ ಟೈಪ್ ಆಫ್ ದಿ ಸೆಂಟೆನ್ಸ್ ಇಸ್ ಪರ್ಸನಿಫಿಕೇಶನ್.
Okay, this is end of the poem. I hope all of you understand this poem. Okay, thank you.